ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆ ಸುಕನ್ಯಾ ಎನ್ನಂತ ಒಂದು ಪೇಷಂಟ್ ಅಂತ ಕರೆಯೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಇವಾಗ 90% ಕಡಿಮೆ ಆಗಿದೆ. ಮಂಡಿ ನೋವು ಎಷ್ಟು ಕಮ್ಮಿ ಆಗಿದೆ ಇವಾಗ? 90%. ಎಷ್ಟು ವರ್ಷದಿಂದ ಇತ್ತು ಮಂಡಿ ನೋವು ಬಂದು? ಎಷ್ಟು ತಿಂಗಳಾಗಿತ್ತು? 7 months ಇಂದ ಆಲ್ಮೋಸ್ಟ್ 1 year ಆಯ್ತು ಸರ್. 1 year ಆಗಿತ್ತು. ಇದಕ್ಕೆ ಎಲ್ಲೆಲ್ಲ ತೋರಿಸಿದ್ರಿ ಸರ್? 4 ಹಾಸ್ಪಿಟಲ್ ತೋರಿಸಿ. ಒಟ್ಟು 4 ಹಾಸ್ಪಿಟಲ್ ತೋರಿಸಿ. ಇಲ್ಲೇ ಬೆಂಗಳೂರಲ್ಲೇ ಎಲ್ಲ ಸರ್ಜರಿ ಮಾಡಬೇಕು ಅಂತಾನೆ ಹೇಳಿದ್ರು. ಓಕೆ ಓಕೆ ಓಕೆ. ಸೊ ಇಲ್ಲಿಗೆ ಬಂದಿದ್ದು ನೀವು ಹೆಂಗ್ ಬಂದ್ರಿ? ಯೂಟ್ಯೂಬ್ ನೋಡ್ಕೊಂಡೆ ಬಂದ್ರೆ. ಎಷ್ಟು ವಿಸಿಟ್ ಇದೆ? ಇದು ಎಷ್ಟನೇ ವಿಸಿಟ್? 4 ವಿಸಿಟ್ ಆಗಿದೆ. 4 ವಿಸಿಟ್ಗೆ ಎಷ್ಟು ಪರ್ಸೆಂಟ್ ಕಡಿಮೆ ಇದೆ? 4 ವಿಸಿಟ್ಗೆ 80% ಆಗಿತ್ತು. ಇವಾಗ 90%. ಯಾವಾಗಾರು ಕುತ್ಕೊಂಡಾಗ ಮಾತ್ರ ಹಿಂಗ್ ಕುಕ್ಕರ್ಗೆಲ್ಲ ಕುತ್ಕೊಂಡ್ರೆ ಮಾತ್ರ ಅಷ್ಟೇ ಸರ್. ಮತ್ತೆ ಇನ್ನೊಂದು ಸ್ನೇಹಿತರೆ, ಇವ್ರು ಸಿಗ್ನಿಫಿಕೆಂಟ್ ಬಂದು ಫ್ಯಾಟಿ ಲಿವರ್ ಇತ್ತು. ಫ್ಯಾಟಿ ಲಿವರ್ ಗ್ರೇಡ್ 1 ಇತ್ತಲ್ವಾ? ಸೊ ಇವಾಗ ಫ್ಯಾಟಿ ಲಿವರ್ ಕಂಪ್ಲೀಟ್ ಆಗಿ ಹೋಗಿದೆ. ಅದು ಸ್ಕ್ಯಾನಿಂಗ್ ರಿಪೋರ್ಟ್ ಅವರು ಇದು ಹಾಕ್ಲಿ. ಸೊ ಫ್ಯಾಟಿ ಲಿವರ್ ಕಂಪ್ಲೀಟ್ಲಿ ಗಾನು. ಸೊ ಫ್ಯಾಟಿ ಲಿವರ್ ಹೋಗೋದಕ್ಕೆ ನೀವೇನೇನು ಪತ್ತೆ ಮಾಡಿದ್ರಿ? ನೀವ್ ಏನೇನ್ ಹೇಳಿದ್ರೆ ಅದಷ್ಟು ಫಾಲೋ ಅಪ್ ಮಾಡ್ಕೊಂಡೆ ಬಂದಿದ್ದೆ. ಸಕ್ಕರೆ ಬೆಲ್ಲ ಎಲ್ಲ ಬಿಟ್ಟಿದ್ರಾ? ಒಂದು 4-5 ಮಂತ್ಸ್ ಇಂದ ಕಂಪ್ಲೀಟ್ ಜೀರೋ ಮಾಡಿದ್ರಾ? ಸ್ವೀಟ್ ಏನು ತಿಂತಾ ಇಲ್ಲ ಸರ್. ಸಕ್ಕರೆ ಬೆಲ್ಲ ಆಮೇಲೆ ಹಣ್ಣು ಸಕ್ಕರೆ ಜೇನುತುಪ್ಪ ಎಲ್ಲಾನು ಕಂಪ್ಲೀಟ್ ಬಂದ್ ಮಾಡಿ. ಮುಂಚೆ ಏನೇನು ತಗೊಂತ ಇದ್ರಿ? ಮಂಡಿ ನೋವು ಬರ್ತಾ ಇತ್ತಲ್ಲವಾ? ಇಲ್ಲಿ ಬರಕ್ಕೆ ಅಂದ್ರೆ ಬ್ರೌನ್ ರೈಸ್ ತಗೊಂತಿದ್ವಿ, ಮಿಲ್ಕ್ ತಗೊಂತಿದ್ವಿ. ಇಲ್ಲಿಗೆ ಬಂದಾಗ ಮಿಲ್ಕ್ ಮತ್ತೆ ಬ್ರೌನ್ ರೈಸ್ ಕಂಟಿನ್ಯೂ ಮಾಡಿದ್ವಿ. ಮಿಲ್ಕ್ ಬಿಟ್ಟಿದ್ರಾ? ಮತ್ತೆ ಏನೇನು ಬಿಟ್ಟಿದ್ರಿ? ಟೀ ಕಾಫಿ ಅದೆಲ್ಲ ಕುಡಿತಿದ್ದ. ಇನ್ನೇನ್ ಬಿಟ್ಟಿರ್ಲಿಲ್ಲ ಸರ್ ಎಲ್ಲ. ಇವಾಗ ಅಂದ್ರೆ ಶುಗರ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ರು ಅವಾಗ್ಲೂ. ಇವಾಗ ನೀವು ಹೇಳಿದ್ಮೇಲೆ ಅದನ್ನ ಸ್ನೇಹಿತರೆ, ಫ್ಯಾಟಿ ಲಿವರ್ ಅನ್ನೋದು ಬಂದು ಒನ್ ಆಫ್ ದ ಮೇಜರ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಪಾಯಿಂಟ್. ಅದರಿಂದಾನು ಕೂಡ ನಮಗೆ ಲೈಕ್ ಇಟ್ ಈಸ್ ಆಲ್ಸೋ ದೇರ್ ಆರ್ ಲಾಟ್ ಆಫ್ ಸೈಂಟಿಫಿಕ್ ಎವಿಡೆನ್ಸಸ್ ದಟ್ ಇಟ್ ಈಸ್ ಮೇಕಿಂಗ್ ಆಸ್ಟಿಯೋಪೊರೋಸಿಸ್ ಆಲ್ಸೋ ಇನ್ಸುಲಿನ್ ರೆಸಿಸ್ಟೆನ್ಸ್, ಬಿಕಾಸ್ ಇಟ್ ಈಸ್ ಡೈರೆಕ್ಟ್ಲಿ ಹಿಟ್ಟಿಂಗ್ ಆಲ್ ಅದರ್ ಬೋನ್ ರಿಲೇಟೆಡ್ ಹಾರ್ಮೋನ್ಸ್. ಸೊ ಇವರಿಗೆ ಫ್ಯಾಟಿ ಲಿವರ್ ಹೋಗಿದೆ ಅಂತ ಅರ್ಥ ಬಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಹೋಗಿದೆ ಅಂತ, ವಿಸರಲ್ ಫ್ಯಾಟ್ ಕಡಿಮೆ ಆಗಿದೆ ಅಂತ. ಸೊ ಆಸ್ಟಿಯೋಪೊರೋಸಿಸ್ ರಿವರ್ಸ್ ಆಗ್ತಾ ಇದೆ. ಅಂಡ್ ಆಲ್ಸೋ ಕಾರ್ಟಿಲೇಜ್ ರೀಜನರೇಷನ್ಗೆ ತುಂಬ ಸಪೋರ್ಟ್ ಆಗುತ್ತೆ.